Greetings in the name of Jesus Christ our Lord. For our meditation, may I read to you from St. Paul's letter to Romans, chapter 12, verses 9 to 13. Let love be genuine, abhor what is evil, hold fast to what is good. Love one another with brotherly affection. Outdo one another in showing honor. Do not be slothful in zeal. Be fervent in spirit, serve the Lord. Rejoice in hope, be patient in tribulation, and be constant in prayer. Contribute to the needs of the saints and to seek to show hospitality. Rules for everyday life. ಪ್ರತಿ ದಿನದ ನಿಯಮಗಳು. In verses 9 and 10 of this chapter, Paul talked about 4 aspects of Christian life. Namely, the first one was sincere love. Second one was hate evil and adhere to what is good. Third one, practice brotherly love. And fourth one, in honor, prefer one another. 9-10 ವಚನಗಳಲ್ಲಿ ಪೌಲನು 4 ಮುಖ್ಯವಾದ ಬಾಳಿನ ನಿಯಮಗಳ ಬಗ್ಗೆ ಮಾತನಾಡಿದ್ದಾನೆ. ಮೊದಲನೇದಾಗಿ, ನಿಷ್ಕಪಟವಾದ ಪ್ರೀತಿ ಇರಲಿ. ಎರಡನೇದಾಗಿ, ಕೆಟ್ಟದ್ದನ್ನು ಹೇಸಿ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಮೂರನೇದಾಗಿ, ಸಹೋದರ ವಾತ್ಸಲ್ಯವನ್ನು ನೀವು ಅಭ್ಯಾಸ ಮಾಡಿರಿ. ನಾಲ್ಕನೇದು, ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಎಂಬುದೇ. ನೌ ಹಿ ಟಾಕ್ಸ್ ಅಬೌಟ್ ದ ಫಿಫ್ತ್ ಒನ್. 5ನೇದು ವಿಚಾರ ಮಾತನಾಡ್ತಾನೆ. ಫಿಫ್ತ್ ಒನ್ ಏನು? 5ನೇದು, ಫಿಫ್ತ್ ಒನ್ ಇಸ್ ಕ್ರಿಶ್ಚಿಯನ್ ಝೀಲ್. 11, ಡೂ ನಾಟ್ ಬಿ ಸ್ಲಾತ್ಫುಲ್ ಇನ್ ಝೀಲ್. ಡೂ ನಾಟ್ ಬಿ ಸ್ಲಾತ್ಫುಲ್ ಇನ್ ಝೀಲ್ ಬಟ್ ಫರ್ವೆಂಟ್ ಇನ್ ಸ್ಪಿರಿಟ್. In the preceding verses, Paul, that is in verses 9 and 10, has described the outward expressions or external manifestations of Christians' character. Outward expressions. What you see in the Christians outside. Now, he continues with other characteristics which are also essential. ಐದನೇದು, ಕ್ರೈಸ್ತ ಉತ್ಸಾಹ ಅಥವಾ ಹುರುಪು. 11ನೇ ವಚನ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿರಿ. 5ನೇದು. ಹಿಂದಿನ ವಚನಗಳಲ್ಲಿ 1ರಿಂದ 9, 10, 11 ವಚನಗಳಲ್ಲಿ ಪೌಲನು ಕ್ರೈಸ್ತರ ಹೊರಗಣ ಅಥವಾ ಕ್ರೈಸ್ತರ ಬಾಹ್ಯ ಅಭಿವ್ಯಕ್ತಿಯ ಬಗ್ಗೆ ಆತನು ಚರ್ಚೆ ಮಾಡಿದ್ದಾನೆ. ಒಬ್ಬರು ನಾವು ನೋಡಿದರೆ ಅವರು ಹೊರಗಣ ಗುಣಲಕ್ಷಣಗಳು, ಅವರ ಹೊರಗಣ ಹೋಗೋಣ ಬರೋಣ ವರ್ತನೆ ಹೇಗಿದೆ ಎಂಬುದಾಗಿ, ಹೊರಗೆ ಕಾಣಿಸ್ತದೆ ಎಂಬುದಾಗಿ. ಈಗ 5ನೇದು ಪ್ರಾರಂಭ ಮಾಡಿದ್ದೇನೆಂದರೆ, ನಿಮಗೆ ಕೇವಲ ಬಾಹ್ಯ ರೀತಿಯಲ್ಲಿ ಮಾತ್ರ ಅಲ್ಲ, ಉತ್ಸಾಹ ಇರಬೇಕು, ಹುರುಪಿರಬೇಕು. 11ನೇ ವಚನದಲ್ಲಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತರಾಗಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ದ ಫಸ್ಟ್ ಒನ್ ಈಸ್ ಝೀಲ್. ಇನ್ ಅದರ್ ವರ್ಡ್ಸ್, he says, don't be sluggish, don't be slothful in zeal. What he's saying, in Christian life there is no room for lethargy, no room for laziness, he is saying. ಮೊದಲನೇದು ಉತ್ಸಾಹ, ಆಸಕ್ತಿ. ಜಾಗ್ರತೆ ಬೇಕಾದಲ್ಲಿ ಆಸಕ್ತಿ ಇರಬೇಕು ನಮಗೆ, ಮೊದಲನೇದು. ಈ ಕಾರಣದಿಂದ ಚಟುವಟಿಕೆಯಲ್ಲಿದೆ ಸೋಮಾರಿಗಳಾಗಿರುವಂಥದ್ದು ಕ್ರೈಸ್ತರ ಲಕ್ಷಣ ಅಲ್ಲ ಎಂಬುದಾಗಿ ಪೌಲನು ಈ ವಚನದಲ್ಲಿ ಹೇಳ್ತಾ ಇದ್ದಾನೆ. ಬಾಳಲ್ಲಿ ಒಂದು ತೀವ್ರತೆ ಇರಬೇಕು. ನಮ್ಮ ಏನು ಮಾಡಿದರೂ ಸಹ ತೀವ್ರತೆ ಬಂದು ಆಲಸ್ಯಕ್ಕೆ ವಿರೋಧ. ಆಸಕ್ತಿ, ಆಲಸ್ಯ, ಆಸಕ್ತಿ ವಿರೋಧವಾದಂಥ ಶಬ್ದಗಳು. ತಾಮಸ ಇರಬಾರ್ದು, ಮಂಪರು ಜೀವನ ಇರಬಾರದು ಕ್ರೈಸ್ತರದೆಂಬುದಾಗಿ
ಪೌಲನಲ್ಲಿ ನಮಗೆ ಉತ್ತೇಜನ ಕೊಡ್ತಾ ಇರೋದು. Someone has said that a Christian may burn out but not rust out. How true it is. How does he burn out? In other words, a Christian should have a keen sense of vocation. Why am I a Christian? Why am I called for? That sense of vocation will make him do all the things in such a manner he may even burn out, but he will never rust out. Keen sense of vocation. ಒಂದು ಸಾಮಾನ್ಯ ಹೇಳಿಕೆ ಉಂಟಿಲ್ಲ, ಏನಂದರೆ ಒಬ್ಬ ಕ್ರೈಸ್ತ ವ್ಯಕ್ತಿ ಸುಟ್ಟು ಹೋಗಬಹುದೇ ವಿನಃ ತುಕ್ಕು ಹಿಡಿದು ಹೋಗುವುದಿಲ್ಲ. ಅರ್ಥ ಏನು? ಕ್ರೈಸ್ತರಿಗೆ ತಮ್ಮ ಕರ್ತವ್ಯ ಸಮರ್ಪಣೆ ಮಾಡುವುದರಲ್ಲಿ ಒಂದು ಬದ್ಧತೆ ಉಂಟು. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರಲ್ಲ. ನಮ್ಮ ವೃತ್ತಿ, ನಮ್ಮ ಕೆಲಸ ಕಾರ್ಯಗಳು ನಾವು ಮಾಡುವುದೆಲ್ಲರಲ್ಲಿ ನಾವು ಒಂದು ವೇಳೆ ಸುಟ್ಟು ಹೋಗಬಹುದು, ಅಷ್ಟು ಆಸಕ್ತಿಯಿಂದ ಮಾಡ್ತೇವಲ್ಲ, ಸುಟ್ಟು ಹೋಗಬಹುದು. ಆದರೆ ತುಕ್ಕು ಹಿಡಿಯುವುದಿಲ್ಲ. ಅಂದರೆ ಏನು ಮಾಡದೆ ನಿಂತಲ್ಲೇ ಕೂತಲ್ಲೇ ಇರೋದು ತುಕ್ಕು ಹಿಡಿಯು ಹೋಗುವುದಲ್ಲ ಎಂಬುದಾಗಿ ಹೇಳ್ತಾನೆ. ವಾಟ್ ಎವರ್ ವಿ ಡೂ, ವಾಟ್ ಎವರ್ ಮೇ ಬಿ ದ ಟಾಸ್ಕ್, ಇಟ್ ಮೇ ಬಿ ಹಂಬಲ್ or it may be dignified. It may be small or great. It may be ordinary, or on the other hand, it may be very important. Whatever we do, we must remember that ultimately we are serving God, irrespective of the work that we do. We should never forget that. ನಮ್ಮ ವೃತ್ತಿ, ನಮ್ಮ ಜವಾಬ್ದಾರಿಕೆ ಏನೇ ಇರಲಿ, ಸಾಮಾನ್ಯವೋ ಅಥವಾ ವಿನಮ್ರವೋ ಅಥವಾ ಗಂಭೀರವಾದದ್ದು, ಉನ್ನತವಾದದ್ದು ತಗ್ಗಿನದು, ಸಾಧಾರಣವಾದದ್ದು ಅಥವಾ ಬಹಳ ಮುಖ್ಯವಾದದ್ದು, ಯಾವ ಮಟ್ಟದ್ದೇ ಆಗಲಿ, ಏನೇ ಕೆಲಸ ನಾವು ಸಭೆಯಲ್ಲಿ ಮಾಡಿದರೂ ಸಹ ಅದು ದೇವರ ಸಲುವಾಗಿ ಮಾಡ್ತಾ ಇದ್ದೇವೆ ಅದನ್ನು ನಾವು ಎಂದಿಗೂ ಮರೆಯಬಾರದು. ಜ್ಞಾಪಕದಲ್ಲಿ ಇಟ್ಕೋಬೇಕು. ಸಾಧಾರಣವಾದ ಕೆಲಸ, ಗಂಭೀರವಾದ ಕೆಲಸ ಎರಡೂ ದೇವರ ಸೇವೆಗೆ ಎಂಬುದಾಗಿ. ಟು ಸರ್ವ್ ಗಾಡ್ ವಿ ನೀಡ್ ಝೀಲ್ ಆ್ಯಂಡ್ ಅರ್ನೆಸ್ಟ್ನೆಸ್. How do we get this zeal? Paul says in verse 11 next week, do not be slothful, but zeal. Be fervent in spirit. Fervent in spirit. What does this mean? Be very active in your connection with the Spirit of God. Be fervent. In other words, be in touch with the Spirit of God. Do we always think that the Spirit of God indwells us? Very important. Paul is reminding us. How can you be fervent? How can you be active? How can you be passionate, not lazy and lethargic? Only when you are in touch, in contact with the Spirit of God. It's not our perseverance. It's not what we do. It's not our discipline. It's not the number of things that we do which is important, but to be in touch with the Spirit. That's what Paul is exhorting us. Spirit of God gives us zeal, inspires us. Be not slothful in zeal, be fervent in spirit. Not ordinary relationship. Fervent means very definite, very realistic relationship with the Spirit. ನಾವು ನಮ್ರತೆಯಿಂದ ಸೇವೆ ಮಾಡಲು ನಮಗೆ ಶ್ರದ್ಧೆ ಅಗತ್ಯ. ನಮ್ರತೆಯಿಂದ ಸೇವೆ ಮಾಡಲು ಶ್ರದ್ಧೆ ಅಗತ್ಯ. ಆಲಸ್ಯ ಬೇಡ, ಜಾಗ್ರತೆ ಸೇವೆ ಮಾಡಬೇಕು ಅನ್ನೋದನ್ನೇ. ಆಸಕ್ತಿ ಬೇಕು ನಮಗೆ. ಎಲ್ಲಿಂದ ಬರ್ತದೆ? ಕನ್ನಡದಲ್ಲಿ ಈ ಶಬ್ದ ಇಲ್ಲ. ಬಿ ಫರ್ವೆಂಟ್ ಇನ್ ಸ್ಪಿರಿಟ್ ಅಂತ. ಆತ್ಮನಲ್ಲಿ ನೀವು ಆಸಕ್ತರಾಗಿರಿ. ಹೇಗೆ ಅಂದರೆ ದೇವರ ಆತ್ಮನು ನಮ್ಮಲ್ಲಿ ಉಪಸ್ಥಿತನಿದ್ದಾನೆಂಬುದಾಗಿ ದೇವರ ಮಕ್ಕಳಿಗೆ ಖಾತ್ರಿ ಇದೆ.
ಅನೇಕ ಸಾರಿ ನಾವು ಮರ್ತೋಗ್ತೇವೆ. ನಾನು ಮಾಡ್ತೇನೆ ಈ ಕೆಲಸ, ನಾನು ಕಷ್ಟಪಟ್ಟು ಮಾಡ್ತೇನೆ, ನನ್ನ ಜವಾಬ್ದಾರಿಕೆ ನನಗೆ ಗೊತ್ತು, ನಾನು ಬಹಳ ಕಟ್ಟುನಿಟ್ಟು ಮನುಷ್ಯನಾದ್ದರಿಂದ ಮಾಡ್ತೇನೆ ಎಂಬುದಾಗಿ ನಮ್ಮದೇ ನಾವು ಇಟ್ಕೊಳ್ತೇವೆ. ಪೌಲನು ಹೇಳ್ತಾನೆ, ಅದರಿಂದ ಸಾಧ್ಯ ಇಲ್ಲ. ಯಾರು ಮಾಡ್ತಾರೆ ಸಾಧ್ಯ? ಆತ್ಮನು. ದೇವರಾತ್ಮನಲ್ಲಿ ನಿಕಟ ಸಂಬಂಧ ನಮಗಿರಲಿ, ಆಸಕ್ತ ಶಕ್ತರಾಗಿರಿ. ಎಲ್ಲಿಂದ ಬರ್ತದೆ ಆಸಕ್ತಿ? ಎಲ್ಲಿಂದ ಬರ್ತದೆ ಶಕ್ತಿ? ಅದು ದೇವರ ಆತ್ಮನಿಂದಲೇ ಬರುವಂಥದ್ದು. ನಮಗೆ ಸ್ಫೂರ್ತಿ, ಉತ್ಸಾಹ ಕೊಡುವಂಥದ್ದು ನಮ್ಮ ಕೆಲಸ ಕಾರ್ಯ, ನಮ್ಮ ಶಿಸ್ತು ಪರಿಪಾಲನೆ ಮಾಡೋದರಿಂದ ಅಲ್ಲ. ವೆನ್ ಎ ಮ್ಯಾನ್ ಸ್ಪಿರಿಟ್ ಕ್ಯಾಚಸ್ ಫೈರ್ with God's Spirit, then life will glow. Life will show light and shine forth like a candle. That is the intensity of a service-minded Christian who is indwelt and who depends, who is fervent in the Spirit of God. In Proverbs 20:27 we read, "The spirit of man is the candle of the Lord." Spirit of man is the candle of the Lord. What is your spirit? In touch with the Spirit of God, then only it will be a light, a candle of the Lord. An earnest Christian should be on fire for the Lord. Not easy, not easy. ಒಬ್ಬ ವ್ಯಕ್ತಿಯ, ಕ್ರೈಸ್ತ ವ್ಯಕ್ತಿಯ ಉಸಿರು, ಪ್ರಾಣ ಇವೆಲ್ಲವೂ ದೇವರ ಆತ್ಮನ ಬೆಂಕಿಗೆ ಹಚ್ಚಲ್ಪಟ್ಟರೆ ನಮ್ಮ ಜೀವನ ಒಂದು ಜ್ವಾಲೆ, ಜೀವನದಲ್ಲಿ ಒಂದು ಪ್ರಕಾಶ, ಒಂದು ದೀಪ ಇರ್ತದೆ. ನಮಗೆ ಮಾಡೋದರಲ್ಲಿ ಆಸಕ್ತಿ, ಆಲಸ್ಯ ಅಲ್ಲ, ಜಾಗ್ರತೆಯಿಂದ ನಾವು ಎಲ್ಲವನ್ನು ಮಾಡ್ತೇವೆ. ಜ್ಞಾನೋಕ್ತಿ 20:20 ಹೀಗೆ ಓದ್ತೇವೆ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ಮನುಷ್ಯನ ಆತ್ಮವೇ ಸಾಲದು, ಆದರೆ ಅದಕ್ಕೆ ಪವಿತ್ರಾತ್ಮನು ಸೇರಬೇಕು. ನಮ್ಮಲ್ಲಿದ್ದಾನೆ, ನಾವು ದೇವರ ಆತ್ಮನನ್ನು ಅಂಗೀಕಾರ ಮಾಡಿದ್ದೇವೆ. ಆತನಿರುವುದರಿಂದ ಏನಾಗ್ತದೆ? ಒಂದು ಶ್ರದ್ಧಾಪೂರ್ವಕ, ಮನಃಪೂರ್ವಕ, ಹೆಸರಿಗೆ ಮಾತ್ರ ಅಲ್ಲ, ಅರ್ನೆಸ್ಟ್, ಸಿನ್ಸಿಯರ್, ಆ ವ್ಯಕ್ತಿ ದೇವರ ಪ್ರಜ್ವಲ, ದೇವರ ಬೆಂಕಿಗೆ ನಾವು ಹೋಲಿಕೆ ಮಾಡಿಕೊಂಡು ಅದರಲ್ಲಿ ಹತ್ತಿಸಲ್ಪಟ್ಟರೆ ನಮ್ಮ ಜೀವನ ಪ್ರಜ್ವಲ ಆಗ್ತದೆ, ನಮ್ಮ ಜೀವನದಲ್ಲಿ ಪ್ರಕಾಶ ಆಗ್ತದೆ. ಬೆಂಕಿಯಂತೆ ನಾವು ಸಹ ಉರಿದು ಕೆಲಸ ಮಾಡಲಿಕ್ಕೆ ಆಗ್ತದೆ. ಸುಲಭವೇ? ಖಂಡಿತ ಇಲ್ಲ. ಕ್ರೈಸ್ತ ಬಾಳು ಸುಲಭ ಅಲ್ಲ ಎಂಬುದಾಗಿ ನಾವು ಕಳೆದ ವಾರ ಹೇಳಿದೆವು. ಹೌದು, ಪವಿತ್ರಾತ್ಮನಲ್ಲಿ ನಾವು ನಡೆಯುವುದು ಸುಲಭ ಅಲ್ಲ, ಆದರೆ ಸಾಧ್ಯ, ಮರೆಯಬಾರದು. In conclusion, verse 11, Paul, having talked about the Christian zeal and perseverance, quickened by the Spirit with all intensity, in the end of the verse he says, to serve the Lord. All that he has said is, cumulative effect is to serve God. Look at the conclusion, serve the Lord. The intensity of all that you and I are doing is the service to God, whatever it may be. We said ordinary or very dignified, very humble or responsible, whatever, irrespective of what we do in the church, is all done for the Lord. That is the service. That's the conclusion of Paul's statements. We serve the Lord. Do you believe, my friend, that in all that you are doing in the church, the society is to serve the Lord? ಮುಕ್ತಾಯದಲ್ಲಿ 11 ನಾವು ನೋಡ್ತೇವೆ, ಕ್ರೈಸ್ತರ ಉತ್ಸಾಹವೇನು? ಜಾಗ್ರತೆಯಾಗಿದ್ದುಕೊಂಡು, ಬೇಕಾದಲ್ಲಿ ಆಲಸ್ಯವಾಗಿರದೆ, ಕರ್ತನ ಸೇವೆಯಲ್ಲಿ ಆಸಕ್ತರಾಗಿದ್ದು, ಕರ್ತನ ಸೇವೆ ಮಾಡುವವರಾಗಿರಿ. ಇದೆಲ್ಲ ಯಾಕೆ ಹೇಳಿದ್ದವನು? ಕರ್ತನ ಸೇವೆ. ನೀವೇನೇ ಮಾಡಲಿ ಸಭೆಯಲ್ಲಿ, ನಾನೇನೇ ಮಾಡಲಿ, ಸಾಧಾರಣವೋ ಅಥವಾ ಗಂಭೀರವಾದದ್ದೋ, ನಮ್ರತೆಯಾದದ್ದೋ ಉನ್ನತವಾದದ್ದೋ, ಸೇವೆ ಯಾಕೆ ನಾವು ಮಾಡ್ತೇವೆ? ದೇವರಿಗೋಸ್ಕರ ಸೇವೆ ಮಾಡ್ತೇವೆ ಎಂಬುದಾಗಿ. ಕ್ರೈಸ್ತರು ಮಾಡುವುದೆಲ್ಲ ಉತ್ಸಾಹದೆಲ್ಲ ಮಾಡಬೇಕು, ಆಲಸ್ಯ ಅಲ್ಲ, ಸೋಮಾರಿತನದಿಂದ ಅಲ್ಲ, ಪವಿತ್ರಾತ್ಮನ ಉತ್ತೇಜನದಿಂದ. ಏತಕ್ಕೆ?
ಕರ್ತನ ಸೇವೆಗೆ ದೇವರು ನಮ್ಮನ್ನು ಪಾತ್ರೆಗಳನ್ನಾಗಿ ಉಪಯೋಗಿಸಿಕೊಂಡಿದ್ದಾನೆ ಮಾಡುವ ಕೆಲಸ. The word for the Lord in the Greek language is kurios. The word for time in Greek is kairos. The abbreviation for both is KRS. What is the meaning? Whatever opportunity the church provides, we serve the Lord kurios. We serve the Lord in time, kairos. We serve kurios. In time, we serve the Lord. Whatever you are doing, whatever I am doing, let us remember that we are serving the Lord. ಸಂಕ್ಷಿಪ್ತ ಕರ್ತನು ಎಂಬ ಶಬ್ದಕ್ಕೆ ಮೂಲ ಭಾಷೆಯಲ್ಲಿ ಕೈರಾಸ್ ಎಂಬುದಾಗಿ, ಸಮಯ ಎಂಬ ಶಬ್ದಕ್ಕೆ ಕುರಿಯಾಸ್, ಕರ್ತನೆಂದರೆ ಕುರಿಯಾಸ್, ಸಮಯ ಅಂದರೆ ಕೈರಾಸ್. ಎರಡಕ್ಕೂ ಸಂಕ್ಷಿಪ್ತವಾಗಿ ಹೇಳೋದು KRS. ಏನು ಅರ್ಥ? ನಮಗೆ ಕೊಡುವ ಎಲ್ಲ ಸಮಯದಲ್ಲಿ ದೇವರ ಸೇವೆ, ಕರ್ತನ ಸೇವೆ. ಅವನು ಹೇಳ್ತಾನಲ್ಲ, ಕರ್ತನ ಸೇವೆ ಮಾಡುವವರಾಗಿರ್ರಿ ನೀವು. ಯಾರ ಸೇವೆ? ಕರ್ತನ ಸೇವೆ ಮುಖ್ಯ. ಯಾವಾಗ? ನಮ್ಮ ಸಮಯದಲ್ಲಿ. ಕುರಿಯಾಸ್, ಕೈರಾಸ್, ಕರ್ತನು, ಸಮಯ ಎರಡು ಒಂದೇ ನಾವು ಉಪಯೋಗಿಸ್ಕೊಳ್ಳಬೇಕು. They say 3 things don't come back to us. 1, an arrow which is shot, a word that is spoken, and a lost opportunity. They don't return to us. Arrow, word, opportunity. 3 ವಿಷಯಗಳು ಹಿಂದಿರುಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಏನು? ಮೊದಲನೇದಾಗಿ ನಾವು ಬಿಟ್ಟ ಬಾಣ ಹಿಂದೆ ಬರುವುದಿಲ್ಲ. ಆಡಿದ ಮಾತು ಹಿಂದೆ ತೆಗೆದುಕೊಳ್ಳಲಿಕ್ಕಾಗೋದಿಲ್ಲ. ಕಳೆದುಕೊಂಡ ಒಂದು ಸಮಯ, ಕಳೆದುಕೊಂಡ ಒಂದು ಅವಕಾಶ ಹಿಂದೆ ಬರುವುದಿಲ್ಲ. Dear friends, let us serve the Lord. What is your responsibility in the church? Whatever it is, irrespective of what is your responsibility. Does your spirit say, I am serving the Lord? Let it say so. ನಿಮ್ಮ ನನ್ನ ಜವಾಬ್ದಾರಿಕೆ ಪ್ರಿಯ ಸ್ನೇಹಿತರೆ ಏನು? ದೇವರ ಸೇವೆ ಸಭೆಯಲ್ಲಿ ಮಾಡುವುದು. ಏನೇ ಮಾಡಲಿ ನಾವು, ನಮ್ರವಾದದ್ದೋ ಘನವಾದದ್ದೋ ಚಿಂತೆ ಇಲ್ಲ, ನಾವು ಮಾಡುವುದು ದೇವರ ಸೇವೆ. ಬಹಳ ಮುಖ್ಯ. ಸೇವೆ ಮಾಡೋಣ. ಲೆಟ್ ಅಸ್ ಪ್ರೇ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಮ್ಮನ್ನು ನಿನ್ನ ಸೇವೆಗಾಗಿ ಕರೆದಿದ್ದಿ. ಎಲ್ಲ ವರಗಳನ್ನು ನೀನು ಕೊಟ್ಟದ್ದು ಕಡೆಯದಾಗಿ ಕರ್ತನ ಸೇವೆಗೆ ಎಂಬುದಾಗಿ ನಮ್ರತೆಯಿಂದಲೋ ಘನತೆಯಿಂದಲೋ, ಕಷ್ಟಕರವೋ ಸುಲಭವೋ, ಇವೆಲ್ಲವುಗಳನ್ನು ನಾವು ಮಾಡುವುದು ನಮ್ಮ ಶಕ್ತಿಯಿಂದ ಅಲ್ಲ, ನಮ್ಮ ಪ್ರಯತ್ನದಿಂದ ಅಲ್ಲ, ನಿನ್ನ ಆತ್ಮನಿಂದಲೇ ಎಂಬುದಾಗಿ ಪೌಲನು ಹೇಳುವುದು. ಕಡೆಯದಾಗಿ ನೀವು ಮಾಡುವುದು ಕರ್ತನ ಸೇವೆ ಮುಖ್ಯ. Paul has said, all these gifts are given to you so that you may serve the Lord. We don't capitalize on our rights and privileges, Lord. Show honor. Prefer one another. Serve the Lord in the Spirit. Be fervent. Not easy, but Paul has made it possible for us through his Spirit, through your Spirit. Help us to be servants in the church, in whatever we do. Give us that grace. We ask this blessing in the precious name of our Savior and Lord Jesus Christ. Amen. ದೃಢನಿಲ್ಲಿರಿ ಕ್ರಿಸ್ತಗಾಗಿಯೇ, ಮಾಯಲೋಕಾದೋಳ್ ಬಿರುಗಾಳಿಯೋಳ್ ತೆರೆ ನೋರೆಯೋಳ್ ಹಿಂಸೆ ಕಷ್ಟದೋಳ್ ಕ್ರಿಸ್ತ ತಾನೆ ಬಾಂಡೆಯೂ. ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೆ ಬಂಡೆಯೂ. ಕಾಡೆಬಾರೆಗೂ ಸ್ಥಿರ ನಿಂತಾರೆ ನಿತ್ಯ ರಾಜ್ಯದೊಳ್ ಸೇರ್ಬೇಕು.
ಇದ್ದರು ಬಿದ್ದು ಹೋದರು, ಸೂರ್ಯ ಚಂದ್ರರು ಸುಟ್ಟು ಹೋದರು, ಯೇಸು ಕ್ರಿಸ್ತನು ಸದಾ ಸ್ಥಿರನೇ, ಕ್ರಿಸ್ತ ತಾನೇ ಬಂಡೆಯು, ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು, ಕಾಡೆವರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜ್ಯದೊಳ್ ಸೇರ್ವೆ.